ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡಿದೆ. ತುಂಬ ಜನ ಕೇಳ್ತಾ ಇದ್ರು ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇಲ್ಲ, ವೀಡಿಯೋಸ್ ಮಾಡ್ತಾ ಇಲ್ವಾ ಏನು ಅಂತ. ಸೊ ಸ್ವಲ್ಪ ವರ್ಕ್ ಶೆಡ್ಯೂಲಲ್ಲಿ ಬ್ಯುಸಿ ಆಗಿದ್ದೀನಿ. ಹಾಗೆ ಖಂಡಿತವಾಗ್ಲೂ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಹಾಗೆ ಇವತ್ತೊಂದು ಚಿಕ್ಕ ಮಿನಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಮೇ 21 ನನ್ನ ಮಗನ 5ನೇ ವರ್ಷದ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತ್ಡೇ ಸೆಲೆಬ್ರೇಟ್ ಮಾಡುವಂಥ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಈ ಥರ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಪ್ರತಿ ಸಲ ಹೇಳ್ತಾನೆ, ನನ್ನ ಬರ್ತ್ಡೇನ ತುಂಬ ಜನ ಕರಿಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಅದಕ್ಕೋಸ್ಕರನಾದರೂ ಒಂದು ಜಸ್ಟ್ ಮೆಮೊರಿ ಇರಲಿ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಒಂದು ಕೇಕ್ ತಂದು ಸುಮ್ಮನೆ ಹಾಗೆ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದೆ. ಅವನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟ. ಬಟ್ ಕೇಕ್ ತಿನ್ನಿಸೋ ಬರೋದಲ್ಲಿ ಯಾರ್ದು ಬರ್ಡೇ ಅಂತ ನನಗೆ ಕನ್ಫ್ಯೂಷನ್ ಆಗ್ತಿತ್ತು, ಅದರಲ್ಲೂ ಚಿಕ್ಕವನಿಗೆ. ಸೊ ಬರ್ತ್ಡೇ ಏನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಏನು ನೈಟ್ ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಹಳ್ಳಿ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಹಳ್ಳಿ ಮನೆಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಖುಷಿ ಆಯಿತು. ಅಲ್ಲಿ ಇಟ್ಟಿರುವಂಥ ಏನು ವಸ್ತುಗಳಾಗಿರ್ಬೋದು ಅದೆಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೋ, ಹಳೆಯ ಕಾಲದ ವಸ್ತುಗಳು. ಈ ಥರ ಇರುತ್ತೆ ಅಂತ ಹೇಳಿ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಇಮ್ಯಾಜಿನೇಷನಲ್ಲಿ ಬೇರೆಯೇ ಇತ್ತು, ಬಟ್ ಅಲ್ಲಿ ಹೋಗಿ ನೋಡಿದಾಗ ಒಂಥರ ಡಿಫ್ರೆಂಟ್ ಆಗಿತ್ತು. ತುಂಬಾ ಖುಷಿ ಆಯಿತು. ಹಾಗೆ ನನಗಿಂತ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ನೈಟ್ ಔಟಿಂಗ್ ಬಂದು ಊಟ ಮಾಡ್ತಾ ಇರುವಂಥದ್ದು, ಆ ಪ್ಲೇಸ್ ಆಗಿರ್ಬೋದು ಎಲ್ಲವೂ ಕೂಡ ಅವರಿಗೆ ತುಂಬಾ ಖುಷಿ ಆಯಿತು. ಸೊ ಅವ್ರ ಖುಷಿಗೋಸ್ಕರನೇ ಇವತ್ತು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಚಿಕ್ಕವನಂತೂ ತುಂಬಾ ಇಷ್ಟಪಟ್ಟ. ಫಸ್ಟ್ ಟೈಮ್ ಅವರನ್ನು ಒಂದು ನೈಟ್ ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ತಾ ಇದ್ದೀನಿ. ಹಾಗೆ ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿರುವಂಥದ್ದು ಹಳ್ಳಿ ಮನೆ ಏನು ಫುಡ್ಡನ್ನು. ನನಗಂತೂ ಇಷ್ಟ ಆಯಿತು. ಹಾಗೆ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಮನೆಯಿಂದ ಹೊರಡುವಾಗ 8:30, ಅಲ್ಲಿ ಮುಟ್ಟುವಷ್ಟರಲ್ಲಿ ಆಲ್ಮೋಸ್ಟ್ 9:15 ಹತ್ತಿರ ಆಗಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.